ಹಾಯ್ ಗಾಯ್ಸ್, ಇವತ್ತು ನಾವು ಒಂದು ರೆಸಿಪಿ ಮಾಡೋಣ. ಏನಂದರೆ ಗರಿ ಗರಿ ಅವಲಕ್ಕಿ. ಅದಕ್ಕೆ ಬೇಕಾಗುವ ಪದಾರ್ಥಗಳು ಇಲ್ಲಿವೆ ನೋಡಿ. ಒಣ ಮೆಣಸಿನ್ಕಾಯಿ, ಪುಟಾಣಿ, ಶೇಂಗಾ, ಪೇಪರ್ ಅವಲಕ್ಕಿ, ಒಣ ಕೊಬ್ಬರಿನ ಪೀಸ್ ಮಾಡಿಟ್ಕೊಂಡಿದ್ವಿ, ಹಾಗೂ ಅರಿಶಿನ ಪುಡಿ, ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ವಿ, ಸಣ್ಣ ಉಪ್ಪು, ಕರಿಬೇವು. ಇವಿಷ್ಟು ಇವತ್ತಿನ ರೆಸಿಪಿಗೆ ಬೇಕಾಗುವ ಪದಾರ್ಥಗಳು ಗಾಯ್ಸ್. ನೋಡಿ, ಈ ಥರ ಗ್ಯಾಸ್ ಹಚ್ಚಿಟ್ಟು ಒಂದು ಬಾಣಲೆನ ಇಟ್ಕೊಂಡಿದ್ದೀವಿ. ನಾವೀಗ ಪೇಪರ್ ಅವಲಕ್ಕಿನ ಸ್ವಲ್ಪ ಹುರ್ಕೊಳ್ಳೋಣ. ಇದಕ್ಕಂದರೆ ಮಳೆಗಾಲದಲ್ಲಿ ಎಲ್ಲ ಸ್ವಲ್ಪ ಮೆತ್ತಗಾಗಿರ್ತವೆ. ಇವು ಚೆನ್ನಾಗಿ ಟೇಸ್ಟಾಗಿ ಕುರು ಮಾಡ್ಬೇಕಂದ್ರೆ ಇವು ನಾವು ಹುರ್ಕೋಬೇಕು. ಫಸ್ಟ್ ಇನ್ನು ಅವಲಕ್ಕಿನ ಚೆನ್ನಾಗಿ ಎಲ್ಲ ಬಿಸಿ ಮಾಡ್ಕೋಬೇಕು. ಇನ್ನು ನೋಡಿ, ಈ ಥರ ಅವಲಕ್ಕಿನ ಚೆನ್ನಾಗಿ ಹುರ್ಕೊಳ್ಬೇಕು. ಒಂದೆರಡು ನಿಮಿಷ, 1-2-3 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಇವೆಲ್ಲ ಗರಿ ಗರಿ ಆಗೋ ಥರ. ಈಗ ನೋಡಿ, ಈ ಥರ ಒಂದು ಬಾಣಲೆಯಲ್ಲಿ ಒಂದು 4-5 ಚಮಚ ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ನಾವೀಗ ಜೀರಿಗೆ ಕಾಳು ಹಾಕಬೇಕು ಮತ್ತು ಸಾಸಿವೆ ಕಾಳು ಹಾಕಬೇಕು. ನೆಕ್ಸ್ಟ್ ಇದಕ್ಕೆ ನಾವೀಗ 1 ಬೌಲಷ್ಟು ಶೇಂಗಾ ಕಾಳನ್ನು ತಗೊಂಡಿದ್ವಿ, ಅದನ್ನ ಹಾಕಬೇಕು. ನೆಕ್ಸ್ಟ್ ಇದಕ್ಕೆ ನಾವು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ವಲ್ಲ ಅದನ್ನ ಹಾಕಿ ಫ್ರೈ ಮಾಡಿ. ನೆಕ್ಸ್ಟ್ ಈಗ ಇದಕ್ಕೆ ಒಣ ಕೊಬ್ಬರಿನ ಸಣ್ಣ ಸಣ್ಣ ಪೀಸ್ ಮಾಡಿಟ್ಕೊಂಡಿದ್ವಿ, ಅದನ್ನ ಹಾಕ್ಬೇಕು. ಅದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಪುಟಾಣಿನ ಹಾಕಬೇಕು, 1 ಬೌಲ್ ಅಷ್ಟು. ಎಲ್ಲ ಚೆನ್ನಾಗಿ 1-2-3 ನಿಮಿಷ ಫ್ರೈ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ನಾವೀಗ ಒಣ ಮೆಣಸಿನ್ಕಾಯಿನ ಹಾಕೋಣ. ಒಂದು 4-5 ಒಣ ಮೆಣಸಿನ್ಕಾಯಿನ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ವಿ, ಅವನ್ನ ಹಾಕಿ ಫ್ರೈ ಮಾಡೋಣ. ನೆಕ್ಸ್ಟ್ ಇದಕ್ಕೆ ನಾವು ಕರಿಬೇವು ಸೊಪ್ಪನ್ನ ಹಾಕೋಣ. ಗ್ಯಾಸ್ನ ಸಣ್ಣ ಪ್ರಮಾಣದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾವೀಗ 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋಣ. ಅರಿಶಿನ ಪುಡಿ, ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು 1 ಸ್ಪೂನಷ್ಟು ಹಾಕಬೇಕು. ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ನೋಡಿ, ಈ ಥರ ಮಸಾಲೆ ರೆಡಿಯಾಗಿದೆ. ಈಗ ಇದಕ್ಕೆ ನಾವು ಆಗಲೇ ಹುರಿದಿಟ್ಕೊಂಡಿದ್ವಲ್ಲ ಪೇಪರ್ ಅವಲಕ್ಕಿನ ಅದನ್ನ ಹಾಕೋಣ. ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಸೋಣ. ಎಲ್ಲ ಚೆನ್ನಾಗಿ ಕಲ್ಕೊಳ್ಳೋ ಥರ ಇದನ್ನೆಲ್ಲ ಚೆನ್ನಾಗಿ ಕಲಸೋಣ. ನೋಡಿ, ಇವಾಗ ನಾವು ಗ್ಯಾಸ್ನ ಆಫ್ ಮಾಡಿದ್ದಕ್ಕೆ ನಾವೀಗ ಸಕ್ಕರೆನ ಹಾಕೋಣ. ನೋಡಿ, ಈ ಥರ ಇವತ್ತಿನ ರೆಸಿಪಿ ಚೆನ್ನಾಗಿ ಗರಿಗರಿಯಾಗಿ ಪೇಪರ್ ಅವಲಕ್ಕಿ ರೆಡಿಯಾಗಿದೆ. ಇದು ಮಾಡೋದು ತುಂಬ ಈಸಿ. ನೀವು ಮಾಡ್ಕೊಳ್ಳಿ, ತಿನ್ನಿ, ಚೆನ್ನಾಗಿರುತ್ತೆ. ಸಂಜೆ ಹೊತ್ತು ಸ್ನ್ಯಾಕ್ಸಿಗೆ ಫುಲ್ಲು ಚೆನ್ನಾಗಿರೋ ಫುಡ್ ಆಗಿದೆ ಇದು. ಎಲ್ಲರೂ ಮಾಡ್ಕೊಳ್ಳಿ, ತಿನ್ನಿ, ಫುಲ್ ಚೆನ್ನಾಗಾಗಿದೆ. ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.